ಕಾನೂನಿಗೆ ವಿರುದ್ಧವಾಗಿ ಕಾರ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ತಲೆ ಎತ್ತಿರುವ ಅನಧಿಕೃತ ತಳ್ಳುಗಾಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಾರ್ಕಳ ತಾಲೂಕು ಹೋಟೆಲ್ ಮಾಲೀಕರ ಸಂಘವು ಒತ್ತಾಯಿಸಿದೆ. ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಪ್ರಮುಖರಾದ ಹರೀಶ್ ನಾಯ್ಕ್ ಅವರು, ಹೋಟೆಲ್ ರೆಸ್ಟೋರೆಂಟ್ ಉದ್ಯಮ ಸ್ಥಾಪನೆಗೆ ಸಾಲದ ಮೂಲಕ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ವಿವಿಧ ಇಲಾಖೆಗಳ ಮಾನ್ಯತೆ ಪತ್ರ ಪಡೆದು ಸ್ಥಳೀಯಾಡಳಿತದಿಂದ ಪರವಾನಗಿಯನ್ನ ಕೂಡ ಪಡೆದು ಕಾರ್ಮಿಕರ ಹಿತ ಕಾಪಾಡಿಕೊಂಡು ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡಲಾಗ್ತಾ ಇದೆ ಎಂದರು. ಇನ್ನು ಅನಧಿಕೃತ ತಳ್ಳುಗಾಡಿ ವ್ಯಾಪಾರಕ್ಕೆ ಯಾವುದೇ ಮಾನದಂಡವಿಲ್ಲದೆ ಶುಚಿತ್ವ ಪರಿಪಾಲಿಸಲು ಒತ್ತು ನೀಡಿದ ವ್ಯಾಪಾರಕ್ಕೆ ಅನುಮತಿ ನೀಡಲಾಗ್ತಾ ಇದೆ. ಇದರಿಂದಾಗಿ ತಿಂಡಿ ತಿನಿಸುಗಳ ದರ ಪಟ್ಟಿಯಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಇದರಿಂದಾಗಿ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಕ್ಕೆ ಮಾರಕವಾಗಿ ಕೊಡಲಿ ಏಟು ಬೀಳುವಂತಾಗಿದೆ ಅಂತ ತಿಳಿಸಿದರು. ಈ ಕೊರೋನಾದಿಂದ ನಮ್ಮ ವ್ಯವಹಾರ ಅರ್ಧಕ್ಕೆ ಅರ್ಧ ಸಹ ಇಲ್ಲ, ಕಾಲಾಂಶಕ್ಕೆ ಬರೋದು ನಿಂತಿದೆ. ಒಂದು ಸೈಡಲ್ಲಿ ನಮ್ಮ ನೌಕರದ್ದು ಸಮಸ್ಯೆ, ಅವರಿಗೆ ಏನು ಮಾಡೋದು ಅಂತ ಹೇಳುವಂಥದ್ದು. ಒಂದು ಸೈಡಲ್ಲಿ ಈ ಗಾಡಿಗಳು ಈ ಮನೆಯಲ್ಲಿ ಅನ್ಲೀಗಲಾಗಿ ಮಾರಾಟ ಮಾಡುವಂಥದ್ದು ಫುಡ್ಡನ್ನು ತಯಾರು ಮಾಡಿ, ಇದಕ್ಕೊಂದು ನೀವು ಮಾಧ್ಯಮದವರು ನಮ್ಮ ಒಂದು ಹೋಟೆಲ್ನವರ ಒಟ್ಟಿಗೆ ಪರಿಹಾರವನ್ನು ಒಂದು ಯಾವ ಥರ ಒಂದು ಅಂತ್ಯ ಮಾಡ್ಬೋದು. ನಾವೀಗ DC ಒಂದು ಕೊಟ್ಟಿಗೆ ಮನವಿ ಮಾಡಿದ್ದೇವೆ, ಹಾಗೆ ತಹಸೀಲ್ದಾರಿಗೆ, ಪುರಸಭೆಗೆ, ಆರೋಗ್ಯ ಇಲಾಖೆಗೆ ಹಾಗೂ ನಮ್ಮ ಶಾಸಕರಿಗೆ ನಾವು ಇದನ್ನೆಲ್ಲ ಕೊಡ್ತಾ ಇದ್ದೇವೆ. ಹಾಗೂ ನಿಮ್ಮ ಹತ್ರ ಸಹ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಪ್ರಕಾಶ್ ಶೆಟ್ಟಿ, ಉದಯ್ ಲೂಯಿಸ್, ವಿಶ್ವನಾಥ್ ಕಾಮತ್, ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು.